ರೈತರು ಅಂದರೆ ಅನ್ನ, ಈ ದೇಶಕ್ಕೆ ಅನ್ನ ಕೊಡತಕ್ಕಂಥ ರೈತ. ಇಂಥ ರೈತರನ್ನ ಒಕ್ಕಲೆಬ್ಬಿಸುವಂಥಕ್ಕೆ ಈ ಸರ್ಕಾರದ ಅರಣ್ಯ ಇಲಾಖೆ ಅಧಿಕಾರಿಗಳು ಅದು ಕಾನೂನಲ್ಲಿ ಏನಿದೆಯೋ ಏನಿಲ್ವೋ ಬರೋದು, ರೈತರನ್ನ ಗಲಭೆ ಮಾಡಿಸೋದು, ಬೆದರಿಸೋದು, ಓಡಿಸೋದು, ನಿಮ್ಮ ಮೇಲೆ ಕೇಸ್ ಹಾಕ್ತೀವಿ ಅನ್ನೋದು ಈ ಥರ ಮಾಡ್ತಾಯಿದ್ದಾರೆ. ಇವೆಲ್ಲ ಸತ್ಯಕ್ಕೆ ದೂರವಾಗಿರಬೇಕು. ಯಾಕೆಂದರೆ ಸುಮಾರು 40-30 ವರ್ಷಗಳಿಂದ ಸರ್ಕಾರಿ ಗೋಮಾಳ ಜಮೀನನ್ನು ಅವರು ಉಳುಮೆ ಮಾಡ್ಕೊಳ್ತೇವೆ. ರೈತನಿಗೆ ವಿಚಾರ ಗೊತ್ತಿಲ್ಲ. ಸರ್ಕಾರ ಬರಬೇಕಾಗಿತ್ತು, ಕಿಮ್ಮತ್ ಕಟ್ಟಯ್ಯ ನಿಮ್ಮ ಭೂಮಿ ಕೊಡ್ತೀವಿ ಅಂತ ಹೇಳಬೇಕಾಗಿತ್ತು. ಇಲ್ಲಿ ಅರ್ಜಿ ಹಾಕ್ಕೊಂಡಿದ್ದಾರೆ, ಅವ್ರಿಗೆ ವಿಚಾರ ಗೊತ್ತಿಲ್ಲ. ಭೂಮಿ ಮಂಜೂರು ಮಾಡಿಸ್ಕೋಬೇಕು, ಯಾವ ಥರ ಮಾಡಿಸ್ಕೋಬೇಕು ಅಂತ. ಅದು ಇದೆಲ್ಲ ಲಂಚ್ಗಳು ಜಾಸ್ತಿ ಆಗಿಬಿಟ್ಟಿದೆ ಸರ್ಕಾರದಲ್ಲಿ. ಮತ್ತು ಯಾವ ಒಂದು ಇಲಾಖೆಯಲ್ಲೂ ಲಂಚ ಕೊಟ್ಟರೆ ಕೆಲಸ ಆಗ್ತಾ ಇಲ್ಲವೇ ಇಲ್ಲ. ಅದರಿಂದ ರೈತ ಕೆಲವೊಂದು ವಿಚಾರದಲ್ಲಿ ಗೊತ್ತಿಲ್ಲದೆ ಇರ್ಬೋದು, ಕೆಲವೊಂದು ವಿಚಾರದಲ್ಲಿ ದುಡ್ಡಿಗೆ ಕಾಸಿಗೆ ಇಲ್ಲದೆ ಬಡತನದಿಂದ ದೂರ ಇರ್ಬೋದು, ವಂಚಿತ ಆಗಿದ್ದಾನೆ ರೈತ. ಇಂಥ ರೈತನ ಒಕ್ಕಲೆಬ್ಬಿಸೋದಕ್ಕೆ ಇವತ್ತು ಅರಣ್ಯ ಇಲಾಖೆ ಮುಂದಾಗಿದೆ. ಇದಕ್ಕೆಲ್ಲ ಆಗಬಾರ್ದು ಅಂತ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ರೈತ ಸಂಘದ ಪರವಾಗಿ ಹೋರಾಟವನ್ನು ಮಾಡೋದಕ್ಕೆ ನಾವು ಕಟ್ಟುಬದ್ಧರಾಗಿ ಇಲ್ಲಿ ಬಂದಿದ್ದೀವಿ. ಇವಾಗ ಆಗುತ್ತ ಒಂದು ಅನ್ಯಾಯಗಳ ಗುరించి ಅಂದರೆ 53, 57 ಅಲ್ಲಿ ಅರ್ಜಿ ಹಾಕ್ಕೊಂಡು ಅರ್ಜಿಗಳಿಗೆ ಯಾವುದೇ ಸಹ ಇದಿಲ್ಲದೆ, ಮಾನ್ಯತೆ ಇಲ್ಲದೆ ಅವರು ಉಳುಮೆ ಮಾಡ್ತಕ್ಕಂಥ ಜಮೀನುಗಳನ್ನು ಅಕ್ರಮವಾಗಿ ಫಾರೆಸ್ಟ್ ಇಲಾಖೆಯವರು ಮತ್ತು ಕಂದಾಯ ಇಲಾಖೆಯವರು ತೊಂದರೆ ಮಾಡ್ತಾ ಇದ್ದಾರೆ. ಅವರು ರೈತರ ಮೇಲೆ ಗೂಬೆ ಕುಡಿಸುವಂಥ ಕೆಲಸ ಮಾಡೋದು, ನಿಮ್ಮ ಮೇಲೆ ನಾವು ಕೇಸ್ಗಳು ಹಾಕ್ತೀವಿ, ನೀವು ಇಲ್ಲಿ ಬರಬಾರ್ದು ಅಂತ ಗಲಾಟೆಗಳು ಮಾಡಿ ಒಕ್ಕಲೆಬ್ಬಿಸ್ತಾ ಇದ್ದಾರೆ ರೈತರನ್ನ. ಆದ್ದರಿಂದ ಇವತ್ತು ನಾವು DC ಆಫೀಸ್ ಮುಂದೆ ಜಿಲ್ಲಾವಾರು ಎಲ್ಲನೂ ತಾಲೂಕು ವಾರಗಳೆಲ್ಲ ಬಂದು ಜಿಲ್ಲೆ ಹತ್ರ ಧರಣಿ ಮಾಡಬೇಕು ಅಂತ ಇವತ್ತು ಫಿಕ್ಸ್ ಮಾಡಿದ್ದೀವಿ. ಇವತ್ತು 11ವರೆಗೆ DC ಆಫೀಸ್ ಮುಂದೆ ಧರಣಿ ಮಾಡ್ತೀವಿ. DC ಅವರು ಇದನ್ನು ನಮಗೆ ಸಹಾಯ ಮಾಡುವವರೆಗೂ, ರೈತರಿಗೆ ಒಕ್ಕಲೆಬ್ಬಿಸ್ತೀರ ಆಜ್ಞೆ ಮಾಡೋವರೆಗೂ ನಾವು ಅಲ್ಲಿಂದ ಕದಲೋದಿಲ್ಲ ಅಂತ ಹೇಳ್ತಾ ಇದ್ದೀವಿ. ಅದೇ ರೀತಿ ಇವಾಗ ಕಂದಾಯ ಇಲಾಖೆಯಲ್ಲಿ ಮನೆಗಳು ಕಟ್ಕೊಂಡಿರ್ತಾರೆ, ಆದರೆ ಈ ಸದ್ದುಗಳು ಮಾಡಬೇಕಂದ್ರೆ ಪಂಚಾಯತಿಗಳಲ್ಲಿ ತಿಂಗಳಗಟ್ಟಲೆ, 6 ತಿಂಗಳಗಟ್ಟಲೆ, ವರ್ಷಗಟ್ಟಲೆ ಆದರೂ ಸಹ ಮಾಡ್ಕೊಡ್ತಾ ಇಲ್ಲ. ಅವರು ತಹಸೀಲ್ದಾರ್ ಮೇಲೆ ಹೇಳೋದು, ಇಒ ಮೇಲೆ ಹೇಳೋದು, ಪಂಚಾಯತಿಯವರು ದುಡ್ಡು ಕೊಟ್ಟರೆ ಮಾತ್ರ ಕೆಲಸಗಳು ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನಾವು ಚಕಾರ ಇಡ್ತಾ ಇದ್ದೀವಿ. ಅದೇ ಕೆರೆ ಕುಂಡಿಗಳಲ್ಲಿ ನೀರಿಲ್ಲ, ಕೆರೆ ಕುಂಡಿಗಳು ಕೆಲಸ ಮಾಡಬೇಕು, ಮಾಡಿದ ಗಂಟೆಯಲ್ಲಿ ಡೂಪ್ಲಿಕೇಟ್ಗಳು ಮಾಡಿ ಬಿಲ್ಗಳು ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಚಕಾರ ಇರ್ತಾ ಇಲ್ಲ. ರಾಜಕಾಲುವೆಗಳು ಶುದ್ಧ ಮಾಡ್ತಾ ಇಲ್ಲ. ಕಾಲುವೆಗಳು ಮಾಡಿ ನಮಗೆ ನೀರು ಬರಬೇಕು ನಮ್ಮ ಭಾಗಕ್ಕೆ. ಇವಾಗ ಎಲ್ಲಾನು ಚಿಂತಾಮಣಿ, ಕೋಲಾರ ಆ ಕಡೆ ನೀರಾಗಿದೆ, ನಮ್ಮ ಶಿಲ್ಗರ್ ತಾಲೂಕು ಯಾಕೆ ಬರ್ತಾ ಇಲ್ಲ ನೀರು? ಅದಕ್ಕೋಸ್ಕರ ನಮ್ಗೆ ರೈತರಿಗೆ ಬೇಕು. ನಮ್ಮ ಕಡೆ 1500ರಿಂದ 2000 ಅಡಿ ಬೋರ್ವೆಲ್ಗಳಾಗಿದ್ರು ಸಹ ನೀರು ಸಿಗ್ತಾ ಇಲ್ಲ. ಇಂಥ ಟೈಮಲ್ಲಿ ವಿದ್ಯುತೀಕರಣದಲ್ಲಿ ಅದನ್ನು ಮೋಸ ಮಾಡಿದ್ದಾರೆ. ಇವಾಗ ಭೂ ವ್ಯವಹಾರದಲ್ಲಿ ಮೋಸ ಮಾಡಿದ್ದಾರೆ.